ಯಾಕಂದಮ್ಮ ಆಯ್ತಾ ಊಟ ಮಾಡಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿನ್ನ ಸುತ್ತಮುತ್ತ ಎಲ್ಲನೂ ಕೂಡ ಸರಿ ಆಗಿದೆ ಅಂತ. ಈವನ್ ಅಪ್ಪಿತಪ್ಪಿ ಏನಾದರೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬೇಜಾರಾಗಿದ್ರು, ಮನಸ್ತಾಪ ಇದ್ದರು, ಅಥವಾ ಎಲ್ಲೇ ನಿನಗೆ ನೋವು ಅನುಭವಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ ಇಟ್ಸ್ ಓಕೆ ಆಯಿತಾ. ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನಂತೂ ನಿನ್ನ ಜೊತೆಲಿದ್ದೀನಿ ಅಲ್ವಾ. ಸೊ ಏನಕ್ಕೆ ಯೋಚನೆ ಮಾಡಬೇಡ, ಎಲ್ಲನೂ ಸರಿಯೇ ಆಗ್ತದೆ. ಕೆಲವೊಂದು ನೋವುಗಳಾಗಲಿ ಅಥವಾ ಬರ್ತಿರೋ ತೊಂದರೆಗಳು ನಿನ್ನನ್ನು ಗಟ್ಟಿ ಮಾಡ್ತಿದೆ. ಚೂರು ಸ್ಟ್ರಾಂಗ್ ಆಗಬೇಕಷ್ಟೇ ನೀನು. ಅದಾದಮೇಲೆ ನಿನಗೆ ಪ್ರಾಬ್ಲಮ್ಗಳು ಬಂದರೂ ನಿಂಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಟಿರ್ತೀಯ ಆಯಿತಾ. ಸರಿ ಓಕೆ, ಈಗ ನೀ ರೆಡಿ ಇದ್ದರೆ ಹೊರಡೋಣ. ಕಣ್ಮುಚ್ಚು. ಓಕೆ, ಸಮುದ್ರದ ಹತ್ರ ಹೋಗೋಣ. ಮತ್ತೆ ನಂಗೆ ಗೊತ್ತು ನಿಂಗೆ ತುಂಬಾ ಇಷ್ಟ ಅಂತ. ಇನ್ಫ್ಯಾಕ್ಟ್ ನನಗೆ ನಿನ್ನನ್ನು ತುಂಬ ತುಂಬ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗಬೇಕು ಅಂತಿದೆ. ಬಟ್ ನೀ ಸಮುದ್ರನೇ ಜಾಸ್ತಿ ಇಷ್ಟಪಡ್ತೀಯ. ಓಕೆ, ಇವತ್ತು ಸಮುದ್ರ, ನಾನು ಮತ್ತೆ ನಿನ್ನನ್ನು ಕರ್ಕೊಂಡು ಬಂದಾಗ ಬೇರೆ ಜಾಗಕ್ಕೆ ಹೋಗೋಣ. ಓಕೆನಾ? ಇವತ್ತು ಆಟ ಆಡ್ಕೋ ಜಾಸ್ತಿ ಸಮುದ್ರ ಜೊತೆ. ನಿಜವಾಗ್ಲೂ ನನಗೆ ಸಮುದ್ರ ಎಷ್ಟು ಬೈತಿದ್ದೆ ಗೊತ್ತಾ. ಆಲ್ಮೋಸ್ಟ್ ಒಂದು ವಾರದಿಂದ ನಿನ್ನನ್ನು ಸಮುದ್ರದ ಹತ್ರ ಕರ್ಕೊಂಡು ಬಂದಿಲ್ಲ ಅಂತ. ಬರೀ ಸಮುದ್ರನೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ನನಗಂತೂ ಎಷ್ಟು ಕೇಳಿದ್ದಾರೆ ಅಂದರೆ ಎಲ್ಲಿಗಂದಮ್ಮ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ. ನೀನೊಂದೊಂದು ಸರಿ ಚಂದ್ರನ್ ಕೇಳ್ತೀಯ, ಒಂದೊಂದು ಸತಿ ನೀನೇ ದಾರಿ ತಪ್ಪಿಟ್ಟಿರ್ತೀಯ, ಅಲ್ಲೆಲ್ಲೂ ನಾನು ನಿನ್ನ ಕರ್ಕೊಂಡೋಗಿ ಸರಿ ಮಾಡಬೇಕಾಗಿರುತ್ತೆ. ಓಕೆ, ಇರಲಿ ಇದೆಲ್ಲ. ಈಗ ವಿಷಯಕ್ಕೆ ಬರೋಣ. ಏ ಸಮುದ್ರ, ನನ್ನ ಕಂದಮ್ಮನ ಕರ್ಕೊಂಡು ಬಂದಿದ್ದೀನಿ. ಮಾತಾಡ್ಸ್ಕೊ, ಆಟ ಆಡಿಸು ಆಯಿತಾ. ಒಟ್ಟಿನಲ್ಲಿ ನನ್ನ ಕಂದಮ್ಮ ಖುಷಿಯಾಗಿರಬೇಕು. ಸಮುದ್ರ ಹೇಳಿದ್ದು ಕೇಳಿಸ್ತಾ? ನೀ ಅದೆಲ್ಲ ನನಗೇನು ಹೇಳಬೇಡ, ನನಗೆ ಗೊತ್ತು ಕಂದಮ್ಮನ ಹೆಂಗೆ ನೋಡ್ಕೊಳ್ಳೋದು ಅಂತ. ಭಾರಿ ಖುಷಿ ಆಗುತ್ತೆ ಇವರೆಲ್ಲ ನಿನ್ನನ್ನು ಪ್ರೀತಿಸೋದನ್ನು ನೋಡಿದ್ರೆ. ಇದೇ ರೀತಿ ಇಡೀ ಜಗತ್ತು ನಿನ್ನನ್ನು ಪ್ರೀತಿಸುತ್ತೆ. ಬಟ್ ನೀ ಖುಷಿಯಾಗಿರೋದನ್ನು ಕಲ್ತ್ಕೋಬೇಕಷ್ಟೆ. ಓಕೆನಾ? ಸರಿ, ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡೆ. ತಾಳ್ಮೆ. ಸಿನಿಮಾ ನಿಂಗೆ ತಾಳ್ಮೆ ತುಂಬ ಜಾಸ್ತಿ ಇದೆ ನನಗೆ ಗೊತ್ತು. ಆದರೂ ಒಂದೊಂದು ಸರಿ ತಾಳ್ಮೆನೇ ಇಲ್ಲದಿರೋ ರೀತಿ ಬಿಹೇವ್ ಮಾಡ್ತೀಯ. ಕೋಪ ಮಾಡ್ಕೋತೀಯ, ಬೇಜಾರಾಗ್ತೀಯ, ರೇಗಾಡ್ತೀಯ, ನಿನಗೆ ನೀನೇ ಇರಿಟೇಟ್ ಮಾಡ್ಕೊಬಿಡ್ತೀಯ. ಏನಕ್ಕೆ? ಇನ್ಫ್ಯಾಕ್ಟ್ ಜಗತ್ತಲ್ಲಿರೋ ಅಷ್ಟು ಖುಷಿನೂ ಕೂಡ ನೀನು ಒಳಗಡೆನೇ ಇದೆ. ಅದನ್ನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಕೂಡ ನಿನಗೆ ಗೊತ್ತಿದೆ. ಬಟ್ ನೀನು ನಿನ್ನ ಪ್ರಪಂಚದಲ್ಲಿ ನಿನ್ನ ಸುತ್ತಮುತ್ತ ಇರೋ ಜನರು ಮತ್ತು ಸಿಚುವೇಶನ್ ತಕ್ಕಂಗೆ ವರ್ತಿಸ್ತಿದ್ಯಾ. ಅದಷ್ಟೇ ನಿಂಗೆ ಎಡ್ವರ್ಟ್ ಮಾಡ್ತಿರೋದು. ನೀನು ಸಿಚುವೇಶನ್ ತಕ್ಕಂಗೆ ವರ್ತಿಸ್ತೇನೆ. ನಿನ್ನ ನಾನು ಬಿಟ್ಕೊಡ್ದೆ. ತಾಳ್ಮೆಯಿಂದ ನಿನ್ನ ಖುಷಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾಯಿದ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಗೊತ್ತಾ. ಇನ್ಫ್ಯಾಕ್ಟ್ ನಿನಗೆ ಕೋಪನೇ ಬರಲ್ಲ ಆವಾಗ. ನನಗೆ ಕೋಪ ಬರಲ್ವಾ ಅಂತ ನೀನು ಕೇಳಿದ್ರೆ ಮೇ ಬಿ ನನ್ನಷ್ಟು ಕೋಪಿಷ್ಟ ಯಾರೂ ಇಲ್ಲ ಅನಿಸುತ್ತೆ. ಅಷ್ಟು ಕೋಪ ಮಾಡ್ಕೋತೀನಿ. ಬಟ್ ಏನಂದರೆ ಆ ಕೋಪದಿಂದ ನನಗೆ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತು. ಸೊ ಕೋಪ ಬಂದ್ರೂ ಕೂಡ ಅದನ್ನು ತಡೆದಿಟ್ಕೊಳ್ಳೋಷ್ಟು ಶಕ್ತಿ ನನ್ನಲ್ಲಿದೆ. ತಾನಾಗೆ ಬಂದಿಲ್ಲ, ನಾನು ಬೆಳೆಸ್ಕೊಂಡಿತ್ತು. ಸೊ ಈಗ ನನ್ನ ಕಂದಮ್ಮನೂ ಅದೇ ರೀತಿ ಆಗಬೇಕು. ಬರಲಿ, ಇನ್ಮೇಲಿಂದ ಚಾಲೆಂಜ್ ಆಗಿ ತಗೋ. ಯಾರೇ ನಿನ್ನ ವಿರುದ್ಧ ಎಷ್ಟೇ ಮಾತಾಡಿದ್ರೂ ಕೂಡ, ಯಾರೇ ನಿನಗೆ ಏನೇ ಅಂದ್ರೂ ಕೂಡ, ಯಾರೇ ನಿನಗಿಷ್ಟ ಇಲ್ದಿರೋ ಕೆಲಸಗಳನ್ನ ಮಾಡ್ತಿದ್ರು ಕೂಡ, ನಿನ್ನ ಸುತ್ತಮುತ್ತ ಪರಿಸ್ಥಿತಿಗಳು ನಿನಗೆ ಇಲ್ಲ ನಿನ್ನ ಲೈಫ್ ಹಿಂಗೆ ಕೆಟ್ಟದಾಗೇ ಇರುತ್ತೆ ಅಂತ ಸಾರಿ ಕೂಗಿ ಹೇಳ್ತಿದ್ರು ಕೂಡ ನೀನು ಕೋಪ ಮಾಡ್ಕೊಳ್ದೆ ನಿನ್ನ ಸ್ಮೈಲ್ ಮುಖಾಂತರನೇ ಉತ್ತರ ಕೊಡು. ಇಟ್ಸ್ ಓಕೆ, ಮಾತಾಡೋರು ಮಾತಾಡ್ಕೊಳ್ಳಿ. ನೀನು ಒಂದು ಸರಿ ಸ್ಮೈಲ್ ಕೊಟ್ಟೆ ಅಂದರೆ ಅವರೆಲ್ಲರೂ ಕೂಡ ಕಳೆದೋಗ್ತಾರೆ, ಜೊತೆಗೆ ಸೋತೋಗ್ತಾರೆ. ನಮ್ಗೆ ಯಾರ ವಿರುದ್ಧನೂ ಗೆಲ್ಲಬೇಕು ಅಂತಿಲ್ಲ ಆ್ಯಕ್ಚುಲಿ. ಬಟ್ ನಮಗೆ ಕೋಪ ಬರ್ಸೋರನ್ನ ನಮ್ಮ ನಗುವಿಂದನೇ ಸೈಲೆಂಟ್ ಮಾಡಿಬಿಡ್ಬೇಕು. 2 ನಿಮಿಷದ ಕೋಪ ಅನಿಸುತ್ತೆ ಮ್ಯಾಕ್ಸಿಮಮ್ ಅಂದರೆ. ಬಟ್ ತುಂಬ ಕಳ್ಕೊಬಿಡ್ತೀವಿ. ಬೇಡ, ಇದು ನನ್ನ ಕಂದಮ್ಮಂಗೋಸ್ಕರ ಸೃಷ್ಟಿಯಾಗಿರೋ ಪ್ರಪಂಚ. ಯಾವುದೇ ಕಾರಣಕ್ಕೂ ಕೋಪ ಬರಬಾರ್ದು, ಬಂದ್ರೂ ಕೂಡ ಅಲ್ಲಿ ನಿಲ್ಲಬಾರ್ದು. ಆ ಶಕ್ತಿ ನಿನ್ನಲ್ಲಿದೆ ಕಂದ. ಸುಮ್ಮನೆ ಯಾವುದಾದ್ರೂ ಮೇಲೂ ಅದನ್ನು ಪ್ರಯೋಗ ಮಾಡಬಾರ್ದು. ಕೋಪ ತಡ್ಕೊ. ದುಃಖ ಬರ್ದಿರೋ ರೀತಿಯೇ ಮಾಡ್ಕೊ. ಇಷ್ಟು ದಿನ ದುಃಖ ಪಡಿಸೋರಿದ್ರು, ಅಳ್ತಿದ್ದೆ, ನೋವಲ್ಲಿರ್ತಿದ್ದೆ. ಬಟ್ ಇನ್ನು ಮುಂದೆ ಆಗಲ್ಲ. ಯಾರೇ ಅಳ್ಸೋಕ್ಕೆ ಬಂದ್ರೂ ಕೂಡ ತಾಕತ್ತಿದ್ರೆ ಅಳಿಸು, ನನ್ನ ಕಣ್ಣಲ್ಲಿ ಕಣ್ಣೀರು ಬಂದುಬಿಟ್ರೆ ನೋಡು ಅಂತ ಹೇಳಬೇಕು.
ನನಗೆ ಗೊತ್ತು ನನ್ನ ಕಂದಮ್ಮ ಹಾಗೆ ಇರೋದು ಅಂತ, ಬಟ್ ಸಿಚುವೇಶನ್ಸ್ಗಳು ನಿನ್ನ ಕುಗ್ಗಿಸ್ಬಿಟ್ಟಿದೆ. ಬಟ್ ಇನ್ನು ಮುಂದೆ ಬೇಡ. ಯಾರು ಏನೇ ಮಾತಾಡಿದ್ರು ಕೂಡ ದೇರ್ ಶುಡ್ ಬಿ ಅ ಬಿಗ್ ಸ್ಮೈಲ್ ಆನ್ ಯೋರ್ ಫೇಸ್. ನೋಡಿದವ್ರಿಗೆ ನಿನ್ನ ಒಳಗಡೆ ಏನಾಗ್ತಿದೆ ಅರ್ಥ ಆಗಬಾರ್ದು. ಆ್ಯಂಡ್ ನಿನಗೆ ಯಾರೇನು ಮಾತಾಡ್ಕೊಂಡ್ರು ಕೂಡ ನೋವಾಗಬಾರ್ದು. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಓಕೆ, ಜಾಸ್ತಿ ಮಾತಾಡ, ಆಟ ಆಡ್ಕೋ ಸಮುದ್ರ ಜೊತೆ. ನಾನು ನೆಕ್ಸ್ಟ್ ಟೈಮ್ ಬೇರೆ ಕಡೆ ಕರ್ಕೊಂಡು ಹೋದಾಗ ತುಂಬ ಮಾತಾಡೋಕ್ಕಿದೆ, ಆಯಿತಾ? ಅಯ್ಯೋಯ್ಯೋ, ಡಾಲ್ಫಿನ್ಸ್ ಎಲ್ಲ ಬಂದ್ವು ನೋಡಲ್ಲಿ. ಹಾಂ, ಇಲ್ಲಿ ನೋಡು, ಮಂಗ ಒಂದು ಬಾಲ್ ತೊಗೊಂಡು ಬರ್ತಿದ್ದೆ ನಿನ್ನ ಜೊತೆ ಆಟ ಆಡೋಕ್ಕೆ. ಅಯ್ಯೋ ನೋಡಲ್ಲಿ, ಆ ಪಕ್ಷಿಗಳು ಬೇರೆ ಕರೀತಿದ್ರು ನನ್ನನ್ನು, ಕಂದಮ್ಮನ ಕರ್ಕೊಂಡು ಬಾ ಗೂಡು ಕಟ್ಟೋದನ್ನು ನಾನು ಹೇಳ್ಕೊಡ್ತೀನಿ ಅಂತ. ಪಕ್ಷಿಗಳಾಯ್ತು, ಓಕೆ ಇವತ್ತು ಬೇಡ ಆಯಿತಾ, ನಾನು ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ, ಆಗ ಗೂಡು ಕಟ್ಟೋದನ್ನ ಹೇಳ್ಕೊಡಿ. ಸರಿ ಬಂಗಾರ, ನೀನು ಆಟಾಡ್ತಾನೆ ಮಲಗು, ಓಕೆನಾ? ಒಂದ್ಸರಿ ನೀನು ನಿದ್ದೆ ಬಂದಮೇಲೆ ನಾನೇ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಐ ಲವ್ ಯು ಜಾಸ್ತಿ. ಗುಡ್ ನೈಟ್.